ತಮ್ಮ ಸೇವೆಯಲ್ಲಿ ಏನಾದರೂ ತಪ್ಪವಾದ್ರೆ ಕ್ಷಮೆ ಮಾಡಬೇಕು ಗುರುದೇವ. ಮಾಳಿಂಗರಾಯ, ಏನು ಮಾತಾಡ್ತೀವಿ? ನೀನು ಮಾಡ್ತಕ್ಕಂಥ ಸೇವೆ ನನಗೆ ಒಪ್ಪುವುದಿಲ್ಲ. ಹೋಗು, ಇಲ್ಲಿಂದ ಹೊರಟು ಹೋಗು. ನನ್ನ ಮುಂದೆ ನಿಲ್ಲುವುದೇ ಬೇಡ. ಹೋಗು, ಹೊರಟು ಹೋಗು. ಗುರುದೇವ, ಹೋಗಂದರೆ ನಾನು ಎಲ್ಲಿಗೆ ಹೋಗಲಿ ಗುರುದೇವ? ಎಲ್ಲಿಗೆ ಹೋಗಲಿ ಗುರುದೇವ? ನಿಮ್ಮನ್ನ ಬಿಟ್ಟು ಯಾರು ಇಲ್ಲ ಗುರುದೇವ, ನಿಮ್ಮನ್ನ ಬಿಟ್ಟು ಯಾರೇ ಇಲ್ಲ. ನಾನು ಹೋಗಂದರೆ ಎಲ್ಲಿಗೆ ಹೋಗಲಿ ಗುರುದೇವ? ಹೋಗಂದರೆ ಎಲ್ಲಿಗೆ ಹೋಗಲಿ? ಎಲ್ಲಾದರೂ ಹೋಗು. ನಿನ್ನ ಮಾಡ್ತಕ್ಕಂಥ ಸೇವೆ ನನಗೆ ಗುರುದೇವ.
ಗುರುದೇವ, ಏನಾದರೂ ತಪ್ಪವಾದರೆ ಕ್ಷಮೆ ಮಾಡಬೇಕು ಗುರುದೇವ. ಏನು ಮಾತಾಡ್ತೀವಿ ಮಾಳಿಂಗರಾಯ? ಗುರುದೇವ, ಅಂದೇ ನಡೆದು ಎಲ್ಲಿವರೆಗೆ ಭಕ್ತಿಯ ಉಪಚಾರ ಏನು ಮಾಡಿದೀಯ? ಇಲ್ಲ ಗುರುದೇವ. ಗುರುದೇವ, ಈಗ ನಾನು ನನ್ನ ಮನೆಗೆ ಹೋಗಿ ಕೊಟ್ಟಿದ ಹಣ್ಣು ಮತ್ತು ಕೆನೆ ಮೊಸರು ತೆಗೆದುಕೊಂಡು ತಂದು ನಿಮ್ಮ ಆತ್ಮವನ್ನು ತೃಪ್ತಿ ಮಾಡುತ್ತೇನೆ ಗುರುದೇವ. ಏನು ಮಾಳಿಂಗರಾಯ, ಏನು ಮಾತಾಡ್ತೀವಿ? ಗುರುದೇವ, ನಿನ್ನ ಮನೆಯಿಂದ ಕೊಟ್ಟಿದು ಅನ್ನ ಕೆನೆ ಮೊಸರು ತಂದು ನನ್ನನ್ನು ಊಟ ಕೊಡ್ತೀಯ? ಹೌದು ಗುರುದೇವ. ಮಾಳಿಂಗರಾಯ, ನಿನ್ನ ಮನೆಯ ಶ್ರೀಮಂತಕ್ಕೆ ನನಗೆ ಬೇಕಾಗಿಲ್ಲ ಗುರುದೇವ. ಕೇಳು ಮಾಳಿಂಗರಾಯ, ಕೇಳು. ಏನು ಗುರುದೇವ? ಎಲ್ಲಾದ್ರೂ ಭಿಕ್ಷಾ ಬೇಡಿ ನನ್ನನ್ನು ಬೇಗದಿಂದ ಊಟ ಹಾಕಿಸಿ ನನ್ನನ್ನು ತೃಪ್ತಿ ಮಾಡು ಮಾಳಿಂಗರಾಯ. ಆಗಲಿ ಗುರುದೇವ. ನಿಲ್ಲ ಮಾಳಿಂಗರಾಯ, ಎಲ್ಲಿಗೆ ಹೊಂಟಿರುವಿ ನೀನು? ಇದೇ ಊರಲ್ಲಿ ಓಣಿಯಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಬಂದು ತಮ್ಮ ಆತ್ಮಕ್ಕೆ ತೃಪ್ತಿ ಮಾಡುತ್ತೇನೆ ಗುರುದೇವ. ಏನು ಮಾತಾಡ್ತೀವಿ ಮಾಳಿಂಗರಾಯ? ಗುರುದೇವ, ಊರಾಳ ಭಿಕ್ಷಾ ಬೇಡಿ ನೀನು ನನ್ನನ್ನು ಊಟ ಕೊಡುವೆಯಾ? ಇನ್ನೊಬ್ಬರ ಉಂಡಿರಕಂತ ಎಂಜಲ ಅನ್ನ ತಂದು ನನ್ನ ಊಟ ಮಾಡಿಸ್ತೀಯ? ಗುರುದೇವ, ಮತ್ತೆ ಹೇಗೆ ಮಾಡಲಿ ಗುರುದೇವ, ಹೇಗೆ ಮಾಡಲಿ? ಹೇಳು ಮಾಳಿಂಗರಾಯ. ಗುರುದೇವ, ಏನು ಬೇಡುತ್ತೀರಿ ಬೇಡಿಕೊಳ್ಳರಿ. ಬೇಡಿದವನ್ನು ತಂದು ಕೊಟ್ಟು ತಮ್ಮ ಆತ್ಮಕ್ಕೆ ತೃಪ್ತಿ ಮಾಡುತ್ತೇನೆ ಗುರುದೇವ. ಏನು ತರುವೆ ನೀನು? ಗುರುದೇವ, ನೀವು ಏನು ಬೇಡುತ್ತೀರಿ ಬೇಡಿಕೊಳ್ಳರಿ. ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಿಮ್ಮ ಹೊಟ್ಟೆಯ ಉಪಹಾರಕ್ಕಾಗಿ ಏನಾದರೂ ತೆಗೆದುಕೊಂಡು ಬರ್ತೀನಿ ಗುರುದೇವ, ಏನಾದರೂ ತೆಗೆದುಕೊಂಡು ಬರ್ತೀನಿ. ಮಾಳಿಂಗರಾಯ, ಗುರುದೇವ, ನಾನು ಬೇಡಿದ ನೀನು ತಂದು ಕೊಡುವೆಯಾ? ಹೌದು ಗುರುದೇವ. ಹಾಗಾದರೆ ಕೊಡೋ ವಚನ. ಕೊಲ್ಲುವವನು ನೀನೇ, ಕಾಯುವವನು ನೀನೇ, ಕೊಲ್ಲುವವನು ನೀನೇ, ಕಾಯುವವನು ನೀನೇ, ನಿನ್ನ ಹೊರತು ಇನ್ನಾರು ಇಲ್ಲ ಎನಗೆ. ಗುರು ಸಿದ್ಧವೀರೇಶ, ಗುರು ಸಿದ್ಧವೀರೇಶ. ಮಾಳಿಂಗರಾಯ, ಗುರುದೇವ, ಏನು ಬೇಡುತ್ತೀರಿ ಬೇಡ್ರಿ ಗುರುದೇವ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನಿಮಗೆ ಊಟಕ್ಕೆ ತಂದು ಹಾಕುತ್ತೇನೆ ಗುರುದೇವ, ಊಟಕ್ಕೆ ತಂದು ಹಾಕುತ್ತೇನೆ. ಮಾಳಿಂಗರಾಯ, ಗುರುದೇವ, ಕೇಳು. ನಿನ್ನ ಮನೆಯಿಂದ ತಂದು ನನಗೆ ಊಟ ಹಾಕುತ್ತಾ ಇಲ್ಲಿವರೆಗೆ ಬಂದಿದ್ದೆ. ಗುರುದೇವ, ನಿನ್ನ ಮನೆಯ ಅನ್ನ ಉಂಡು ನನಗೆ ಬೇಜಾರವಾಗಿದೆ. ಗುರುದೇವ, ಮಾಳಿಂಗರಾಯ, ನಾಳೆ ನನ್ನ ಊಟಕ್ಕೆ ಹುಲಿ ಹಾಲಿನ ಗಿಂಡ ಮಾಡಿ ಉಣಿಸಬೇಕು. ಗುರುದೇವ, ಅಂದ್ರೆ ನೀ ನನ್ನ ಸೇವೆಕ್ಕೆ ಬರುವುದು ಇಲ್ಲದ ಬರುವುದು ಬೇಡ. ಆಗಲಿ ಗುರುದೇವ. ತಾಯಿ ತಂದೆ ಪುಣ್ಯ ಇರಲಿ, ಮೇಲೆ ನಿಮ್ಮ ದಯ ಇರಲಿ. ಮುಂಜಾನೆ ಪೂಜೆಗೆ ಹೋದರೆ ಸಂಜೆ ಪೂಜೆಗೆ ಬರುತ್ತೇನೆ, ಸಂಜೆಯ ಪೂಜೆ ಹೋದರೆ ಮುಂಜಾನೆ ಪೂಜೆಗಾದರೂ ತರುತ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕು. ಹೋಗಿ ಬಾ ಮಾಳಿಂಗರಾಯ.
ನೀನು ಹೋದ ಕೆಲಸ ಈಡೇರಲಿ ಹಳಗರಾಯ, ಈಡೇರಲಿ. ಹೋಗು, ಸದಾನ ಕಾಲ ನಾನು ನಿನ್ನ ಬೆನ್ನ ಹಿಂದೆ ಇದ್ದೆ. ಹೋಗು ಬಾ ಮಾಳಿಗರಾಯ, ಹೋಗಿ ಬಾ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಈಗ ನಾನು ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಕಂಚಿನ ಗಿಂಡಿ ಕೈಯಲ್ಲಿ ಹಿಡಿದುಕೊಂಡು ಭಂಡಾರ ಚೀಲ ಬಗಲಿಗೆ ಹಾಕಿ ಬೀಜಾಳ ಗುಂತಿಗೆ ಬಂದಂತೆ ಆಯಿತು. ನನ್ನ ಭಾಗ್ಯದ ಹೆಂಡವು ಮೈಸಿದಂತೆ ಆಯಿತು, ಮರಿಗಳು ಉಣಿಸಿದಂತೆ ಆಯಿತು, ಜಾವಳ ನಾಯಿಗಾದರೂ ಹಾಲು ಬಾಣ ಉಣಿಸಿದಂತೆ ಆಯಿತು. ಈಗ ನಾನು ಜತ್ತಿ ನಾರಾಯಣಪುರಕ್ಕೆ ಹೋಗಿ ನನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡು ಹುಲಿ ಹಾಲಿಗಾದರೂ ಹೋಗುತ್ತೇನೆ.
ಓಹೋ, ಅಪ್ಪನ ಅವರಾತ್ರಿ ಸಪ್ಪನ ಸವರಾತ್ರಿ, ತಾಯಿನೇಳ ಕಣ್ಣವಗೆ ಸೂಗರ ನಿದ್ದೆ ಹತ್ತಿದ್ದೆ. ಮಣಿಗಿದ ತಾಯಿಗೆ ಎಬ್ಬಿದ್ರೆ ನಾನು ಪಾಪಕ್ಕೆ ಗುರಿಯಾಗುತ್ತೇನೆ. ಬೇಡ, ಮಣಿಗಿದ ತಾಯಿಗೆ ಎಬ್ಬಿಸೋದು ಬೇಡ. ತಾಯಿ ಏಳುವರೆಗೆ ನಾನು ಇಲ್ಲೇ ಹೊರಗಡೆ ತೋಳ ಬಾಗಿಲಾದರೂ ಹಿಡಿದುಕೊಂಡು ನಿಲ್ಲುತ್ತೇನೆ. ಸಬ್ಬನ ಸವರಾತ್ರಿಯಲ್ಲಿ ಮಗು ಮಾಳಿಂಗರಾಯ ಬಾಗಿಲು ತೋಳು ಹಿಡಿದು ನಿಂತಿದನಲ್ಲ. ಮಗನೇ ಮಾಳೇಶ. ಅಮ್ಮ, ತಾಯಿ. ಮಾಳಿಂಗರಾಯ, ತಾಯಿ, ಏನಾಗಿದೆ ಮಗು? ಸಬ್ಬನ ಸವರಾತ್ರಿಯಲ್ಲಿ ಬರಲು ಏನು ಕಾರಣ ಆಗಿದೆ ಕಂದ? ಮಗನೇ ಮಾಳಿಂಗರಾಯ, ತಾಯಿ, ನಿನ್ನ ಮುಖವು ಏಕೆ ಬಾಡಿದೆ ಕಂದ? ತಾಯಿ, ನನ್ನ ಗುರು ಬೀರಣ್ಣ ದೇವರ ಕಾಡಬಾರ್ದು ಕಾಡಿದ್ದಾನೆ, ಬೇಡಲಾರ್ದು ಬೇಡಿದ್ದಾನೆ. ಅದು ಏನು ಕಂದ? ಅದು ಏನೆಂದರೆ ಊಟಕ್ಕೆ ಹುಲಿ ಹಾಲು ಬೇಡಿದ್ದಾನೆ ತಾಯಿ, ಊಟಕ್ಕೆ ಹುಲಿ ಹಾಲು ಬೇಡಿದ್ದಾನೆ. ಏನು ಮಾಳಿಂಗರಾಯ, ತಾಯಿ? ಸತ್ಯವೇ? ಹೌದು ತಾಯಿ. ನಿನ್ನ ಗುರು ಹುಲಿ ಹಾಲ ಬೇಡಿದ್ದಾನೆ? ಹೌದು ತಾಯಿ. ಆಗಲಿ ಮಾಳಿಂಗರಾಯ, ನಿನ್ನ ಗುರು ಉರುಮಾರಿ ದೇವರ ಉಗ್ರಮಾರಿ ದೇವರ. ಅವನಿಗೆ ನೀನು ಹುಲಿ ಹಾಲ ತಂದು ಉಣಿಸಿದರೆ ತಕ್ಕ ಶಿಷ್ಯನಾಗುವಿ. ಮಾಳಿಂಗರಾಯ, ತಾಯಿ, ನೀನು ನಿನ್ನ ಗುರುವಿಗೆ ಹುಲಿ ಹಾಲಾದರೂ ತಂದ ಉಣಿಸುವಂಥವನಾಗು. ನಿನಗೆ ಸದಾ ಜಯ ಇರುತ್ತದೆ ಮಗು. ಆಗಲಿ ತಾಯಿ. ನಾನು ಹುಲಿ ಹಾಲಿಗಾದರೂ ಹೋಗಿ ಬರುತ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಬೇಕು ತಾಯಿ. ನಿನಗೆ ಸದಾ ಜಯ ಇರುತ್ತದೆ ಕಂದ, ಹೋಗಿ ಬರುವಂಥವನಾಗು ಮಗನೇ ಮಾಳೇಶ. ಈಗ ನಾನು ಛತ್ತಿನಾರಾಯಣ ಪೂರರು ಬಿಟ್ಟು ನಿಂಬೆಳ ಗುಡ್ಡಕ್ಕೆ ಬಂದಂತೆ ಆಯಿತು. ಹುಲಿಗವಿ ಆದರೂ ಶೋಧ ಮಾಡುತ್ತೇನೆ. ಓಹೋ, ಇಲ್ಲೇ ಹುಲಿ ಗವಿ ಇರುವುದು. ಸ್ವಲ್ಪ ಸಮೀಪಕ್ಕೆ ಹೋಗಿ ನೋಡುತ್ತೇನೆ. ಓಹೋ, ಇದು ಏನು ಚಮತ್ಕಾರ! ಆದಿಶೇಷನು ಹುಲಿ ಮರಿಯನ್ನು ತಿನ್ನಲು ಬಾಯಿ ತೆರೆದು ಬರೀ ಹತ್ತಿದನಲ್ಲ. ಈಗ ನಾನು ಗುರುವಿನ ಧ್ಯಾನವನ್ನು ಭಂಡಾರಾದರೂ ಹೊಡೆಯುತ್ತೇನೆ. ಓಹೋ, ಇದು ಏನು ವಿಚಿತ್ರ! ಹುಲಿ ತಾಯಾದರೂ ನನ್ನನ್ನು ತಿನ್ನಲು ಬಾಯಿ ತೆರೆದು ಬರುತ್ತಿದನಲ್ಲ. ನಾನು ಗುರುವಿನ ಧ್ಯಾನವನ್ನು ಮಾಡಿ ಭಂಡಾರಾದರೂ ಹೊಡೆಯುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು ಭಂಡಾರ ಹೊಡೆದ ತಕ್ಷಣ ಹುಲಿಯಾದರೂ ಸುಮ್ಮನಿತ್ತಿತ್ತಲ್ಲ. ಈಗ ನಾನು ಹುಲಿ ಹಾಲಾದರೂ ಹಿಂಡಿ ಕೊಡ್ತೇನೆ. ನಿಲ್ಲು! ನೀ ಯಾರು? ನನ್ನ ಹಾಲ ನಿನಗೆ ಎದಕ್ಕೆ ಬೇಕು? ನನ್ನ ಮಕ್ಕಳು ಉಪವಾಸ ಬೀಳ್ತಾವೆ. ನಿನ್ನ ಹೆಸರು ಹೇಳು. ಹುಲಿ ತಾಯಿ, ಹಾ, ನಾನು ಸಿಡಿಯಾಣ ದೇವರ ಶಿಶುಮಗ, ಹುನೂರು ದೇವರ ಹೋಗಾರ, ಹಾ, ವಾಣೂರು ದೇವರ ಪೂಜಾರಿ ಮಾಳಿಂಗರಾಯ ಇದ್ದೇನೆ ತಾಯಿ. ಹಾ. ನಿನ್ನ ಗುರುವಿನ ಹೆಸರು ಏನಪ್ಪ? ತಾಯಿ, ಅಲ್ಲದವಗಾಡ ದೇವರ ಸ್ವಾಮಘಾತಕ ದೇವರ ಜೀವಕ ಮುನಿಯ ದೇವರ ಗಾಂಜಿಕೋರ ಗಾರುಡಿಗಿತ್ತ ದೇವರ ಲಿಂಗ ಭೀರಾಣ ಇದ್ದಾನೆ ತಾಯಿ. ತಮ್ಮ, ನನ್ನ ಮಗ ಹಾಲು ಬೇಡೇನಾ? ಹಿಂದಕ್ಕ ನಾವು ಇಬ್ಬರು ಮಂದಿ ಅಕ್ಕ ತಂಗಿಯರು ಬೇಟೆಯಾಡ ಕಟಗಿಗೆ ಜಂಗಲ್ದಾಗ ಹೋಗಿದ್ದು. ನಮ್ಮ ಅಕ್ಕನ ಹಾಲ ಕುಡ್ದಾನ, ನನ್ನ ಹಾಲ ಈಗ ಹುಲಿಯ ಇದ್ರಾಗ ಕುಡಿತ ಅಂದಾನ. ಯಾಕಲ್ಲಪ್ಪ ಹಾಲೊಂದು ತಕ್ಕೊಂಡು ಹೋಗಿ. ಹಾಗಲಿ ತಾಯಿ.
ಕಂಚಿನ ಗಿಂಡಿ ತುಂಬಿಕೊಂಡೆ ಅಂತ ಆಯಿತು. ಈಗ ನಾನು ಸತ್ಯರ ಗ್ರಾಮ ಶಿರಡೋಣ ಮಠಕ್ಕೆ ಹೋಗಿ ನನ್ನ ಗುರುವಿನ ಭಕ್ತಿ ಮಾಡುತ್ತಾ ಕುಳಿತುಕೊಳ್ಳುತ್ತೇನೆ. ಓಹೋ, ನನ್ನ ಗುರು ಇದೇ ಸತ್ಯ ಹುಲಿ ಹಾಲ ಎಂದು ಕೇಳಿದರೆ ನಾನು ನನ್ನ ಗುರುವಿನನ್ನು ತೋರಿಸಲು ಹುಲಿ ಮರಿಯಾದರೂ ಒಯ್ಯಬೇಕು. ಯಾಕಲ್ಲಪ್ಪ ಬರ್ತೇನೆ. ಹಾಗಲಿ ನಡೀತು ಹುಲಿತಾಯಿ. ಗುರುದೇವ, ಹಾಲವನ್ನು ಕಾಸಿ ಗಿನ್ನವನ್ನು ಮಾಡಿ ತಂದಿದ್ದೀನಿ, ಊಟ ಆದರೂ ಮಾಡ್ರಿ ಗುರುದೇವ. ಏನು ಮಾಳಿಂಗರಾಯ? ಗುರುದೇವ, ನೀನು ಹುಲಿ ಹಾಲಿನ ಗಿಣ್ಣ ಮಾಡಿ ತಂದಿದ್ಯಾ? ಹೌದು ಗುರುದೇವ. ಹುಲಿ ಹಾಲು ಅನ್ನುವುದೇ ಹೇಗೆ ತಿಳಿಬೇಕು ಮಾಳಿಂಗರಾಯ, ಹೇಗೆ? ಗುರುದೇವ, ಜೊತೆಯಲ್ಲಿ ಹುಲಿ ತಾಯಿ ಆದ್ರೂ ಹುಲಿ ಮರಿ ಆದ್ರೂ ತೆಗೆದುಕೊಂಡು ಬಂದೀನಿ, ನೋಡರಿ ಗುರುದೇವ. ಓಹೋ, ಸಂತೋಷ ಮಾಳಿಂಗರಾಯ, ಸಂತೋಷ. ಇದ್ದರೆ ಇರಬೇಕು ನಿನ್ನಂತ ಶಿಷ್ಯ ಮಾಳಿಂಗರಾಯ. ಗುರುದೇವ, ಇದೇ ತರನಾಗಿ ನೀನು ನನ್ನ ಸೇವೆ ಮಾಡುತ್ತಾ ಕಾಲ ಕಳಿ. ನಿನಗೆ ಜಯವಾಗಲಿ ಮಾಳಿಂಗರಾಯ. ಆಗಲಿ ಗುರುದೇವ. ಶಂಕರ, ಇದು ಏನು ಚಮತ್ಕಾರ! ಕೈಲಾಸದಲ್ಲಿ ಹೋಮದ ಒಗೆಯುವುದಿಂದ ಹಿಡಿದಿರುವುದು. ಈಗ ನಮ್ಮ ಭಕ್ತಿಯನ್ನು ಯಾರು ಮಾಡ್ತಿರೋದು ಶಂಕರ? ಪಾರ್ವತಿ, ಬೀರಣ್ಣ ಇರುವನು ಶಿರಡೋಣ ಗ್ರಾಮದಲ್ಲಿ, ಅವನ ಶಿಷ್ಯ ಇರುವನು ಮರ್ತ್ಯಲೋಕದ ಮಾಳಿಂಗರಾಯ.
ಬೀರನ ಭರ್ತಿ ಮಾಡಿದ್ದರೆ ಕೈಲಾಸಕ್ಕೆ ದುಂದು ಹಿಡುವುದು ಅಂಥ ಶಿಷ್ಯ ಇರೋಳು ಮಾಳಿಂಗರಾಯ. ಪಾರ್ವತಿ, ಶಂಕರ, ಅಂತ ಶಿಷ್ಯ ಮಾಳಿಂಗರಾಯನು ಕರೆದುಕೊಂಡು ಬರಲಿಕ್ಕೆ ನಾನು ಲಾಯವಾದ್ರೆ ಕಳಿಸ್ತೀನಿ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಶಂಕರ. ಪಾರ್ವತಿ, ಅವನನ್ನು ಯಾಕೆ ಇಲ್ಲೇ ಕರೆದು ಬರ್ತಿ? ಮರೆತಿ ಲೋಕ ಇದ್ದರೂ ಕೂಡ ನಮ್ಮ ಭಕ್ತಿ ಮಾಡೇ ಮಾಡುತ್ತಾನೆ, ನಮ್ಮನ್ನು ಸದಾ ನೆನೆಸುತ್ತಾ ಇರುತ್ತಾನೆ. ಇಲ್ಲಿ ಶಂಕರ, ಅವನನ್ನು ಕರೆದುಕೊಂಡು ಬರಲಿಕ್ಕೆ ಬೇಕು. ಕೈಲಾಸದಲ್ಲಿ ಉಳಿದು ಬಿಡಲಿ, ಮರತಿ ಲೋಕದಲ್ಲಿ ಬೇಡ ಶಂಕರ. ಪಾರ್ವತಿ, ನೀವು ಯಾರು ಹೋದರೂ ಅವನು ಬರೋನಲ್ಲ, ಅವನು ಬರೋನು ವಸ್ತುನೇ ಅಲ್ಲ. ನಾವು ಈಗಿಂದೀಗಲೇ ನಾಳೆ ಅವನ ಭಕ್ತಿಗೆ ಹೋಗಬೇಕಾಗಿದೆ ಪಾರ್ವತಿ. ಅವನು ಬಹಳ ಭಕ್ತಿವಾನ್ ಇದ್ದಾನೆ ಪಾರ್ವತಿ. ಇಲ್ಲಿ ಶಂಕರ, ನೀವು ಏನಾದರೂ ಹೇಳರಿ, ಅವನನ್ನು ಕರೆದುಕೊಂಡು ತರುವವರಿಗೆ ನಂದು ಊಟವೂ ಇಲ್ಲ, ಜಳಕವೂ ಇಲ್ಲ. ಈಗ ನಾನು ಲಾಯವಾದ್ರೆ ಕಳಿಸ್ತೀನಿ. ಲಾಯವಾ, ಲಾಯವಾ. ನನ್ನನ್ನು ಏಕೆ ಕರೆದಿರುವಿರಿ? ಲಾಯವ, ಮರ್ತಿ ಲೋಕದಲ್ಲಿ ಮಾಳಿಂಗರಾಯನು ಕೀರ್ತಿ ಬಹಳ ಸಾರಿತಿರುವುದು. ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಬಾ ಲಾಯವ. ಅಮ್ಮ ತಾಯಿ, ಮಾಳಿಂಗರಾಯ ಬೇಕಾದಂಥ ಭಕ್ತಿವಾನನು ಇರಲಿ, ಸೂರ್ಯವಂತನೂ ಇರಲಿ, ಅವನನ್ನು ನಾಯಿಯಂತೆ ದರದರನೆ ಎಳೆದುಕೊಂಡು ಬರುತ್ತೇನೆ. ಅದಕ್ಕೆ ತಮ್ಮ ಆಶೀರ್ವಾದ ಆಗಬೇಕಾಗಿದೆ ತಾಯಿ. ತಥಾಸ್ತು ಲಾಯವ. ಈಗ ನೀನು ಏನು ಬೇಡ್ತಿ ಬೇಡು, ಬೇಡುವುದು ಸಾಹಿತ್ಯವನ್ನು ಕೊಟ್ಟು ಕಳಿಸ್ತೀನಿ ಲಾಯವ. ಅಮ್ಮ ತಾಯಿ, ನನ್ನನ್ನು ಮರ್ತ್ಯ ಲೋಕಕ್ಕೆ ಹೋಗಬೇಕಾಗಿದ್ದರೆ ಕ್ವಾಣಿನ ಬಂಡೆ, ಹುಳಗಿನ ಹಗ್ಗ, ಶರ್ಪಿನ ಬಾರಕೊಲ, ಏಳರಂಜನೆ ವಿಷಯವನ್ನು ತುಂಬಿಕೊಂಡು ಜೊತೆಯಲ್ಲಿ ಪೋತರಾಜನನ್ನು ಕಳಿಸಿಕೊಂಡಿದ್ದರೆ ಆ ಮಾಳಿಂಗರಾಯನನ್ನು ಹಿಡಿದುಕೊಂಡು ಬರುತ್ತೇನೆ. ಅದಕ್ಕೆ ತಮ್ಮ ಆಶೀರ್ವಾದ ಆಗಬೇಕಾಗಿದೆ ತಾಯಿ. ನಮೋ ನಮೋ. ತಂದೆಯವರ ಪಾದಕ್ಕೆ ನಮಸ್ಕರಿಸುತ್ತೇನೆ. ಮೇಲಕ್ಕೆ ಹೇಳಲಾಯವ, ನೀನು ಇಟ್ಟ್ಯಾಕೆ ಸಿಟ್ಟಿನಿಂದ ಬಂದಿರಲಿಲ್ಲ ಯವ? ತಂದೆ, ಮಾಳಿಂಗರಾಯನ ಕೀರ್ತಿ ಮರ್ತ್ಯ ಲೋಕದಲ್ಲಿ ಬಹಳ ಸಾರುತ್ತಿರುವುದು. ಅವನನ್ನು ಈಗಿಂದ ಈಗಲೇ ಕೈಲಾಸದಲ್ಲಿ ಕರೆದುಕೊಂಡು ಬರಬೇಕಾಗಿದೆ. ಅದಕ್ಕೆ ನನಗೆ ಮುತ್ತೈತನ ಚಾಜಾದರ ತಂದೆ ಕೊಟ್ಟು ಬಿಡು ತಂದೆ. ಲಾಯವ, ಮುತ್ತೈಜಾನ ಹಾಕಿ ಕೊಟ್ಟಿರಿ, ಮತ್ತು 3 ದಿನದ ಟೈಮ್ ಕೊಟ್ಟಿರ್ವಿ. 3 ದಿನದೊಳಗೆ ಅವನನ್ನು ಹಿಡಿದುಕೊಂಡು ಬಂದರೆ ನಿನಗೆ ಕೈಲಾಸದಲ್ಲಿ ಸ್ಥಾನ ಸಿಗುವುದು. ಇಲ್ಲಂದ್ರೆ ಇಲ್ಲ ಲಾಯವ, ಇಲ್ಲ. 3 ದಿನ ಏಕೆ ತಂದೆ? ಆ ಮಾಳಿಂಗರಾಯಗ ನಾನು 3 ಗಳಿಗೆಯಲ್ಲಿ ಹಿಡಿದುಕೊಂಡು ಬರುತ್ತೇನೆ. ನನಗೆ ಮುತ್ತೈತನ ಚಾಜಾದ್ರೆ ಕೊಟ್ಟೆ ಬಿಡು ತಂದೆ. ನಿನಗೆ ಆಶೀರ್ವಾದ ಆಗಲಿ, ಹೋಗಿ ಬಾ ಲಾಯವ. ಪೋತರಾಜ, ಈಗ ನಾವು ಮರ್ತ್ಯ ಲೋಕಕ್ಕೆ ಬಂದಂತೆ ಆಯಿತು.
ಆ ಮಾಳಿಂಗರಾಯ ಬೀರಪ್ಪ ಇಲ್ಲೇ ಇರುವರು. ಇದೇ ಈ ಸತ್ಯಾರಗಾಮ ಶ್ರೀಡೋಣ ಇಲ್ಲೇ ಇರುವುದು. ಆ ಬೀರಪ್ಪ ಮಾಳಿಂಗರಾಯ ಇಲ್ಲೇ ಇರುವರು. ಪೋತರಾಜ ನೀನು ಸ್ವಲ್ಪ ಇಲ್ಲೇ ನಿಲ್ಲವಂತವನಾಗು. ಆ ಮಾಳಿಂಗರಾಯನನ್ನು ನಾನು ಹಿಡಿದುಕೊಂಡು ಬರುತ್ತೇನೆ. ಗುರುದೇವ, ನಿಮ್ಮ ಪೂಜೆಯನ್ನು ಮುಗಿಸಿದಂತೆ ಆಯಿತು. ಈಗ ನನ್ನಲ್ಲೂ ಒಯ್ಯಲು ಲಾಯವ ಮತ್ತು ಪೋತರಾಜ ಬರುವರು. ನಾನು ಹುನ್ನೂರು ಮಠಕ್ಕೆ ಹೋಗುತ್ತೇನೆ. ನಾನು ಹೋದ ಸ್ಥಾನ ಅವರಿಗೆ ಹೇಳಬಾಡ್ರಿ ಗುರುದೇವ. ಆಗಲೇ ಮಾಳಿಂಗರಾಯ, ನೀನು ಹೋದ ಸ್ಥಾನ ಅವಳಿಗೆ ಹೇಳುವುದಿಲ್ಲ. ನೀನು ನಿಶ್ಚಿಂತವಾಗಿ ಹೋಗಿ ಬಾ ಮಾಳಿಂಗರಾಯ, ಹೋಗಿ ಬಾ. ಆಗಲಿ ಗುರುದೇವ. ಪೋತರಾಜ ಇದೇ ಈ ಸತ್ಯಾರ ಗ್ರಾಮ ಶಿರೋಡೋಣ ಇಲ್ಲೇ ಇರುವುದು. ಬೀರಪ್ಪ ಮಾಳಿಂಗರಾಯ ಇಲ್ಲೇ ಇರುವರು. ನೀನು ಸ್ವಲ್ಪ ಇಲ್ಲೇ ನಿಲ್ಲವಂತವನಾಗು. ಮಾಳಿಂಗರಾಯಗ ನಾನು ಹಿಡಿದುಕೊಂಡು ಬರುತ್ತೇನೆ. ಆ ಬೀರಪ್ಪ ಎಲ್ಲಿ ಇರುವನು ನಿನ್ನ ಶಿಷ್ಯ ಮಾಳಿಂಗರಾಯ? ಅಯ್ಯವ್ವ, ಏನಂತ ಹೇಳಲಿ ಮಾಳಿಂಗರಾಯನ ಮಹಿಮೆ. ಹೂವ ಸೀತಾಳ ತರ್ತೇನಂತ 3 ದಿವಸ ಹೊತ್ತೊಯ್ತು, ಹೋಗಿದ್ದಾನೆ, ಇನ್ನೂ ಬಂದೇ ಇಲ್ಲ. ನೋಡಲಯ್ಯವ್ವ, ನನ್ನ ಶಿಷ್ಯ ಮಾಳಿಂಗರಾಯ ಇದ್ದರೆ ಇರಬಹುದು ಹುನ್ನೂರು ಮಠದಲ್ಲಿ. ನೀನೇ ಹೋಗಿ ನೋಡಲಯ್ಯವ್ವ, ನೀನೇ ಹೋಗಿ ನೋಡು. ಆಗಲಿ ಬೀರಪ್ಪ. ಪೋತರಾಜ ಹೋಗಲಿ ನಮ್ಮ ಸವಾರಿ ಹುನ್ನೂರ ಗ್ರಾಮಕ್ಕೆ. ಗುರುದೇವ, ಹೇಳು ಮಾಳಿಂಗರಾಯ. ನಿಮ್ಮ ಸೇವೆಯನ್ನು ಮಾಡಿ ಮುಗಿಸಿದಂತೆ ಆಯ್ತು. ಹೋ, ನಾನು ಈಗ ಕಾಣೂರು ಮಠಕ್ಕೆ ಹೋಗುತ್ತೇನೆ. ನನ್ನಲ್ಲೂ ಒಯ್ಯಲು ಲಾಯವ ಮತ್ತು ಪೋತರಾಜ ಇಲ್ಲಿ ಆದ್ರೂ ಬರುವ. ಹೋಗಿ ಬಾ ಮಾಳಿಂಗರಾಯ, ನೀನು ನಿಶ್ಚಿಂತವಾಗಿ ಹೋಗಿ ಬಾ. ಆಗಲಿ ಗುರುದೇವ. ನೀನು ಹೋದ ಸ್ಥಾನ ಅವರಿಗೆ ಹೇಳುವುದಿಲ್ಲ. ಪೋತರಾಜ ಇದೇ ಈ ಹುನ್ನೂರು ಗ್ರಾಮ ಇಲ್ಲೇ ಇರುವುದು. ಆ ಬೀರ ಮಾಳಿಂಗರಾಯ ಇಲ್ಲೇ ಇರುವುದು. ಪೋತರಾಜ ನೀನು ಸ್ವಲ್ಪ ಇಲ್ಲೇ ನಿಲ್ಲವಂತವನಾಗು. ಆ ಮಾಳಿಂಗರಾಯ ನಾನು ಹಿಡಿದುಕೊಂಡು ಬರುತ್ತೇನೆ. ಅಡಿಗೆ ಕುಂಕುಮ ಹೋಗಿಗೆ ಬಂದರ ಹೋಗಿಗೆ ತರ್ದು ಹೋಗಿ ಬಂದರ.
ಪೋತ್ರಾಜ ಪೋತ್ರಾಜ ಇದೇ ಈ ಹುನ್ನೂರು ಮಠ ಇಲ್ಲೇ ಇರುವುದು. ಆ ಬೀರಪ್ಪ ಮಾಳಿಂಗರಾಯ ಇಲ್ಲೇ ಇರುವರು. ನೀನು ಸ್ವಲ್ಪ ಇಲ್ಲೇ ನಿಲ್ಲವಂತವನಾಗು. ಆ ಮಾಳಿಂಗರಾಯಗ ನಾನು ಹಿಡಿದುಕೊಂಡು ಬರುತ್ತೇನೆ. ಬೀರಪ್ಪ ಬೀರಪ್ಪ ಹೇಳು ರಾಯವ್ವ. ಎಲ್ಲಿ ಇರುವನು ನಿನ್ನ ಶಿಷ್ಯ ಮಾಳಿಂಗರಾಯ? ನೋಡು ರಾಯವ್ವ, ಬೀರಪ್ಪ ನನ್ನ ಸೇವೆಯನ್ನ ಮಾಡಿ ಯಾವಾಗ ಹೋಗ್ತಾನೋ ಯಾವಾಗ ಬರುತ್ತಾನೋ ಇದು ನನಗಾದ್ರೂ ಸಹ ಗುರುತಾಗೋದಿಲ್ಲ. ನೋಡಲ್ಲ ಯವ್ವ, ಮಾಳಿಂಗರಾಯ ಎದ್ದರಿರಬಹುದು ಕಾಣೂರು ಮಠದಲ್ಲಿ. ನೀನೇ ಹೋಗಿ ನೋಡಲ್ಲ ಯವ್ವ, ನೀನೇ ಹೋಗಿ ನೋಡು. ಏನು ಬೀರಪ್ಪ? ಪೋತ್ರಾಜ ಪೋತ್ರಾಜ ಇದೇ ಈ ಕಾಣೂರು ಮಠ ಇಲ್ಲೇ ಇರುವುದು. ಆ ಬೀರ್ಯ ಮಾಳಿಂಗರಾಯ ಇಲ್ಲೇ ಇರುವರು. ಆ ಮಾಳಿಂಗರಾಯ ಎಲ್ಲಿ ಹೋದರವನನ್ನು ಬಿಡುದೇ ಬೇಡ. ಪೋತರಾಜ ನೀನು ಸ್ವಲ್ಪ ಇಲ್ಲೇ ನಿಲ್ಲವಂತವನಾಗು. ಆ ಮಾಳಿಂಗರಾಯಗ ನಾನು ಹಿಡಿದುಕೊಂಡು ಬರುತ್ತೇನೆ. ಬೀರಪ್ಪ ಬೀರಪ್ಪ ಹೇಳಲಾಯವ್ವ, ಎಲ್ಲಿ ಇರುವನು ನಿನ್ನ ಶಿಷ್ಯ ಮಾಳಿಂಗರಾಯ? ನೋಡಲಾಯವ್ವ, ಇದ್ದರೆ ಇರಬಹುದು. ಈಗಾಗಲೇ ನನ್ನ ಸೇವೆಯನ್ನು ಮಾಡಿ ಹೋಗಿದ್ದಾನೆ. ಇದ್ದರೆ ಇರಬಹುದು. ಶರಾಡೋಣ ಮಠದಲ್ಲಿ ನೀನೇ ಹೋಗಿ ನೋಡಲಾಯವ್ವ, ನೀನೇ ಹೋಗಿ ನೋಡು. ಏನು ಬೀರಪ್ಪ, ಗುರು ಶಿಷ್ಯರ ಕೂಡಿ ಏನು ಅಟ್ಟ ಹೂಡಿರಿವ್ರಿ? ಬೀರಪ್ಪ ಬೀರಪ್ಪ, ಆ ನಿನ್ನ ಶಿಷ್ಯ ಮಾಳಿಂಗರಾಯ ಎಲ್ಲಿ ಹೋದರು ನಾನು ಬಿಡಲಾರೆನು. ಪೋತ್ರಾಜ ಪೋತ್ರಾಜ, ಆ ಮಾಳಿಂಗರಾಯಾಗ ನಾವು ಹಿಂಗೆ ಹುಡುಕುತ್ತಾ ಹೋದರೆ ಅವನು ನಮ್ಮನ್ನು ಸಿಗಲಾರೆನು. ಸಿಗುದಿಲ್ಲ. ಪೋತ್ರಾಜ ಪೋತ್ರಾಜ, ಈಗ ನಾವು ಸಿರಾಡೋಣ ಗ್ರಾಮಕ್ಕೆ ಹೋಗಿ ವಿಷದ ಗಾಳಿಯಾದರೂ ಬೆಟ್ಟ ಬಿಡುತ್ತೇನೆ. ಊರ ಜನರೆಲ್ಲ ಉರಿ ಚಳಿ ಹತ್ತಿ ಮನೆಗೆ ಕೊಳ್ಳುವರು. ದೇವದಂಶಮ ಇದ್ದರೆ ಮಾಳಿಂಗರಾಯ ಒಬ್ಬನೇ ಬಂದು ಭೆಟ್ಟಿ ಕೊಡುತ್ತಾನೆ. ಪೋತ್ರಾಜ ಪೋತ್ರಾಜ, ಹೋಗಲಿ ನಮ್ಮ ಸವಾರಿ ಸಿರಾಡೋಣ ಗ್ರಾಮಕ್ಕೆ. ಪೋತ್ರಾಜ ಪೋತ್ರಾಜ, ಇದೇ ಈ ಸಿರಾಡೋಣ ಮಠ ಇಲ್ಲೇ ಇರುವುದು. ಆ ಬೀರಪ್ಪ ಮಾಳಿಂಗರಾಯ ಇದ್ದರೆ ಇಲ್ಲೇ ಇರಬಹುದು. ಈಗ ನಾನು ವಿಷದ ಗಾಳಿಯಾದರೂ ಬೆಟ್ಟ ಬಿಡುತ್ತೇನೆ. ಊರ ಜನರೆಲ್ಲವರು ಚಳಿ ಹತ್ತಿ ಮನೆಗೆ ಕೊಳ್ಳವರು. ದೇವದ ಅಂಶದವ ಇದ್ದರೆ ಮಾಳಿಂಗರಾಯ ಒಬ್ಬನೇ ಬಂದು ಭೆಟ್ಟಿ ಕೊಡುತ್ತಾನೆ. ಓಹೋ, ಇದು ಏನು ವಿಚಿತ್ರ! ಊರನ ಮಾನವರು ಮನುಷ್ಯರೆಲ್ಲ ಅವರು ಚಳಿ ಹತ್ತಿ ಮಣಿಗಿಕೊಂಡಿದ್ದಾರೆ. ಈಗ ನಾನು ಲಾಯವನ ಭೆಟ್ಟಿಗಾದ್ರೂ ಹೋಗಬೇಕು. ಮಾಳಿಂಗರಾಯ ಮಾಳಿಂಗರಾಯ, ಎಲ್ಲೂ ಲಾಯವ ಮಾಳಿಂಗರಾಯ, ನೀನು ಏಕೆ ಬಂದಿರುವಿರಿ? ಮಾಳಿಂಗರಾಯ, ನಾನು ನಿನ್ನನ್ನು ಒಯ್ಯಲು ಬಂದಿರುವೆನು. ಲಾಯವ, ನಾನು ನಿನ್ನ ಜೊತೆಗಡೆ ಬರ್ಲಿಕ್ಕೆ ಒಲ್ಲಹಣುವುದಿಲ್ಲ. ಆದ್ರೆ ನೀನು ಬಿಟ್ಟಿರ್ಕಂತ ಐಷದ ಗಾಳಿಗೆ ಅವರನ್ನು ಮಾನವರು ಮನುಷ್ಯರಲ್ಲ ಉರಿಚಳೆ ಎತ್ತಿ ಮಣಿ. ಅದಕ್ಕೆ ನಾನೇನು ಮಾಡಲಿ ಮಾಳಿಂಗರಾಯ? ಲಾಯವ, ನೀನು ಬಿಟ್ಟಿರ್ಕಂತ ಐಷದ ಗಾಳಿ ಮರಳಿ ತಗೊಂಡ್ರೆ ನಾನು ನಿನ್ನ ಜೊತೆಗಡೆ ಬರ್ತೀನಿ, ಇಲ್ಲಾದ್ರೆ ಬರುವುದಿಲ್ಲ ಲಾಯವ. ಆಗಲಿ ಮಾಳಿಂಗರಾಯ, ನಾನು ಬಿಟ್ಟಿರಕಂತ ವಿಷದ ಗಾಳಿ ಆದರೂ ಮರಳಿ ತಗುತ್ತೇನೆ.
ಮಾಳಿಂಗರಾಯ ನೀನು ಗಂಡುಳಕ್ಕೋ ಅಥವಾ ಏನು ಮಾಳಿಂಗರಾಯ ಏನು ಮಾತನಾಡುತ್ತಿರುವೆ? ಮಾಳಿಂಗರಾಯ, ನಾನು ಕೈಲಾಸದಿಂದ ಬರುವ ಸಮಯದಲ್ಲಿ ತಂದೆ ಹತ್ತಿರ ಮುತ್ತೈತನ ಚಾಜವನ್ನು ತೆಗೆದುಕೊಂಡು ಬಂದೇನೆ. ಲಾಯವ ಈಗ ನೋಡು ಮಾಳಿಂಗರಾಯ, ಕೊರಳಲ್ಲಿ ತಾಳಿ ಇರುವುದು, ಮೂಗಿನಲ್ಲಿ ಮೂಗುತ್ತೆ ಇರುವುದು. ಲಾಯವ ಎಲ್ಲಿ ಇರುವುದು ನಿನ್ನ ಮೂಗಿನಲ್ಲಿ ಮೂಗುತ್ತಿಯು? ಇಲ್ಲ ಮಾಳಿಂಗರಾಯ, ನನ್ನ ಮೂಗಿನಲ್ಲಿ ಮೂಗುತ್ತೆ ಇಲ್ಲ. ನಾನು ಇಲ್ಲೇ ಮುತ್ತಿನ ಮುರುಳಿ ಹಳದಲ್ಲಿ ಮೆಟ್ನಾಲಿಗೆ ಹಚ್ಚಿ ಕೂರಿ ನೋಡುತ್ತೇನೆ. ಆಗಲಿ ಲಾಯವ. ಏನಮ್ಮ ಲಾಯವ, ಮಾಳಿಂಗರಾಯ, ಸಿಕ್ಕಿದ್ದೇನು ನಿನ್ನ ಮೂಗುತ್ತಿಯನ್ನು? ಇಲ್ಲ ಮಾಳಿಂಗರಾಯ ಇಲ್ಲ. ಲಾಯವ ಮಾಳಿಂಗರಾಯ, ನೀನು ಮರ್ತ್ಯಲೋಕಕ್ಕೆ ಬರುವ ಸಮಯದಲ್ಲಿ ತಂದೆ ಶಿವನ ಹತ್ತಿರ 3 ಗಳಿಗೆ ಸಮಯ ಆದ್ರೂ ಪಡೆದುಕೊಂಡು ಬಂದಿರುವಿರಿ. ಹೌದು ಎಲ್ಲಿ ಮಾಳಿಂಗರಾಯ, ಇರುವುದು ನಿನ್ನ 3 ಗಳಿಗೆ ಟೈಮ? ಹೌದು ಮಾಳಿಂಗರಾಯ ಹೌದು. ನಾನು ಕೈಲಾಸದಿಂದ ಬರುವ ಸಮಯದಲ್ಲಿ ತಂದೆ ಹತ್ತಿರ 3 ಗಳಿಗೆ ಅವಧಿ ತಂದಿದ್ದೆ. ಆದರೆ ಈಗ ನನಗೆ ಮರಳಿ ಕೈಲಾಸಕ್ಕೆ ಹೋಗಲಿಕ್ಕೆ ಸ್ಥಾನವಿಲ್ಲ. ನನಗೆ ಇಲ್ಲೇ ಸ್ಥಾನ ಆದರೂ ಕೊಡಬೇಕು ಮಾಳಿಂಗರಾಯ. ಲಾಯವ, ನನ್ನ ಗುರುವಿಗಾದ್ರೂ ಕೇಳಿಕೊಂಡು ಬರುತ್ತೇನೆ. ನನ್ನ ಗುರು ಸ್ಥಾನ ಕೊಡು ಅಂದ್ರೆ ಸ್ಥಾನ ಕೊಡುತ್ತೇನೆ, ಇಲ್ಲಾದ್ರೆ ಕೊಡುವುದಿಲ್ಲ ಲಾಯವ. ಆಗಲಿ ಮಾಳಿಂಗರಾಯ, ನೀನು ನಿನ್ನ ಗುರುವಿನನ್ನು ಕೇಳಿ ನನ್ನನ್ನು ಇಲ್ಲೇ ಮರ್ತ್ಯಲೋಕದಲ್ಲಿ ಸ್ಥಾನ ಆದರೂ ಕೊಡಬೇಕು ಮಾಳಿಂಗರಾಯ. ನಮೋ ನಮೋ ಗುರುದೇವ, ನಿಮ್ಮ ಪಾದಕ್ಕೆ ನಮಸ್ಕಾರ. ತಥಾಸ್ತು ಮಾಳಿಂಗರಾಯ, ಎಲ್ಲ ಕೇಳು. ಗುರುದೇವ, ಲಾಯವಕ್ಕೆ ಮರಳಿ ಕೈಲಾಸಕ್ಕೆ ಹೋಗಲಿಕ್ಕೆ ಸ್ಥಾನವಿಲ್ಲ. ಅವಳು ಇಲ್ಲೇ ಇರುವಳು, ಅವರಿಗೆ ಜಾಗ ಕೊಲ್ಲೇ ಹೇಗೆ ಗುರುದೇವ? ನೋಡು ಮಾಳಿಂಗರಾಯ, ಅವಳು ಕೋಣ ಕುರಿ ತಿನ್ನುವುದಿಲ್ಲ ಅಂದರೆ ನನ್ನನ್ನು ಬಿಟ್ಟು 3 ಬಿಗಿ ಅಂತರ ಮೇಲೆ ಸ್ಥಾನ ಕೊಡು. ವರ್ಷಿಗೆ ಒಮ್ಮೆ ದೇವಳಿಗೆ ಅಮಾವಾಸ್ಯೆಗೆ ನನ್ನ ಬೆಟ್ಟಿಗೆ ಹಾಗೂ ನಿನ್ನ ಬೆಟ್ಟಿಗೆ ಬರಬೇಕು. ಸಿದ್ಧರ ಒಳಗೆ ಶೀಲವಂತಿಯಾಗಿ ಉಳಿಬೇಕು ಅಂದರೆ ಜಾಗ ಕೊಡು ಮಾಳಿಂಗರಾಯ. ಏನಮ್ಮ ಲಾಯವ, ಮಾಳಿಂಗರಾಯ, ನನ್ನ ಗುರುವಿನ ಬಿಟ್ಟು 3 ಬಿಗಿ ಅಂತರ ಮೇಲೆ ನಿನ್ನ ಸ್ಥಾನ. ಮಾಂಸಾರಿ ತಿಂದಿರಬಾರದು. ವರ್ಷಕ್ಕೊಮ್ಮೆ ಮೊದಲ ದೀಪಾವಳಿ ಪಾಡ್ಯಕ್ಕೆ ಮೊದಲು ನನ್ನ ಗುರುವಿನ ಭೆಟ್ಟಿಗಾದರೂ ಬರಬೇಕು, ಆಮೇಲೆ ನನ್ನ ಭೆಟ್ಟಿಗೆ ಬರಬೇಕು. ಅಂದರೆ ನಿನಗೆ ಸ್ಥಾನ ಕೊಡುತ್ತೇನೆ. ಆಗಲಿ ಮಾಳಿಂಗರಾಯ, ನೀನು ಹೇಳಿದಂತೆ ವರ್ಷಿಗೆ ಮೊದಲೇ ನಿನ್ನ ಗುರುವಿನ ಭೆಟ್ಟಿಗಾದರೂ ಬರುತ್ತೇನೆ. ಮಾಂಸ ಆಹಾರ ತಿನ್ನುವುದಿಲ್ಲ, ಸಿದ್ಧರ ಒಳಗ ಶೀಲವಂತಿಯಾಗಿ ಉಳಿಯುತ್ತೇನೆ. ನನಗೆ ಇಲ್ಲೇ ಗುರುವಿನ ಬಿಟ್ಟು 3 ಬಿಗಿ ಅಂತರ ಮೇಲೆ ಸ್ಥಾನ ಕೊಡು ಮಾಳಿಂಗರಾಯ. ಆಗಲೇ ತಾಯಿ, ನೀನು ಸಿದ್ಧರೊಳಗೆ ಶೀಲವಂತಾಗಿ ಹೊಡೆದ್ರೆ ನಾನು ಹ್ಯಾಂಗ ಮಾಡಬೇಕು ತಾಯಿ? ಪೋತರಾಜ, ನೀನ್ಯಾಕೆ ಚಿಂತೆ ಮಾಡ್ತಿ ಪೋತರಾಜ? ಇಲ್ಲೇ ಓಣಿಯಲ್ಲಿ ಮನೆ ಮನೆಯಲ್ಲಿ ಭಿಕ್ಷೆ ಬೇಡುತ್ತಾ ಕಾಲಾದ್ರೆ ಕಳಿ ಪೋತರಾಜ. ಆಗಲಿ ತಾಯಿ, ನೀವು ಹೇಳಿದ ಪ್ರಕಾರ ನಾವು ಭಿಕ್ಷೆ ಬೇಡ್ತೀರ ತಾಯಿ. हॅलो बेरापा श्रीमंत खामगोडे 100 रुपये शंकर पात्रिके 100 रुपये नाटक